ಇನ್ನು ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಇತ್ತೀಚೆಗೆ ಸಿದ್ದರಾಮಯ್ಯನವರ ವಿಚಾರವಾಗಿ ಒಂದು ಸ್ಫೋಟಕ ವಿಚಾರವನ್ನು ಹೇಳಿದ್ರು. ಏನಂದರೆ ಸಿದ್ದರಾಮಯ್ಯನವರು ವೀಕ್ ಆಗಿದ್ದಾರೆ, ಅವ್ರಿಗೆ ಯಾರೋ ಮಾಟ ಮಾಡಿಸಿರ್ಬೋದು. ಅದೇ ವಿಚಾರ ಸಂಬಂಧವಾಗಿ ಸಿ.ಎಂ. ಸಿದ್ದರಾಮಯ್ಯ ವೀಕ್ ಆಗಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಯಚೂರಲ್ಲಿ ಸಿದ್ದರಾಮಯ್ಯ ಪುತ್ರ MLC ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಸಿ.ಎಂ. ಅಂತೂ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಏನೇ ಸಮಸ್ಯೆಗಳಿದ್ರೂ ಒಂದೊಂದಾಗಿ ಬಗೆಹರಿಸ್ತಾ ಇದ್ದಾರೆ. ದಲಿತ ಒಳ ಮೀಸಲಾತಿ ಸಮಸ್ಯೆ ಬಗೆಹರಿಸಿದ್ದಾರೆ, ಯಾವುದೇ ಕಾರಣಕ್ಕೂ ಸಿ.ಎಂ. ನಿಶಕ್ತರಾಗಿಲ್ಲ. ಇದು ರಾಯಚೂರಿನಲ್ಲಿ ಸಿದ್ದರಾಮಯ್ಯನವರ ಪುತ್ರ MLC ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ. ಅಂದರೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಭಾಳ ವಿಚಾರ ಮಾಡಿಬಿಟ್ಟು ಆ ಸಮಸ್ಯೆಗೆ ಪರಿಹಾರ ಕೊಡ್ತಾ ಇದ್ದಾರೆ. ಮೊನ್ನೆ ಒಳ ಮೀಸಲಾತಿ ಗೊಂದಲಕ್ಕೆ ಒಂದು ತೆರೆ ಎಳೆದ್ರು. ಯಾವುದೇ ರೀತಿಯಾಗಲೂ ಕೂಡ ಅಡ್ಮಿನಿಸ್ಟ್ರೇಷನ್ನು ಅವರು ಚೆನ್ನಾಗಿ ಕೊಡ್ತಾ ಇದ್ದಾರೆ, ಏನು ಸಮಸ್ಯೆಗಳಿಲ್ಲ, ಏನೇ ಸಮಸ್ಯೆಗಳಿದ್ರೂ ಒಂದೊಂದಾಗೆ ಬಗೆಹರಿಸ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯನವರ ಪರವಾಗಿ ಸಹಜವಾಗಿ ಅವರ ಪುತ್ರ MLC ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಬ್ಯಾಟಿಂಗ್ ಮಾಡಿದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ನಿಶಕ್ತರಾಗುವಂಥ ಮಾತೇ ಇಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಏನು ಕಾರಣ ಅದಕ್ಕೆ? ಏಮಂತೂ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಜನಕ್ಕೆ ಏನೇನು ಪ್ರಾಬ್ಲಮ್ಸ್ ಕೊಟ್ಟಿದ್ರು ಅದನ್ನು ಒಂದೊಂದಾಗಿ ಅದನ್ನು ಈಡೇರಿಸ್ಕೊಂಡು ಕೊಡ್ತಿದ್ದಾರೆ. ಮೊನ್ನೆ ಒಳ ಮೀಸಲಾತಿ ನಮ್ಮ ಪ್ರಣಾಳಿಕೆ ಕೊಟ್ಟಿದ್ದು ಭರವಸೆ ಕೊಟ್ಟಿದ್ದೀವಿ, ಅದನ್ನು ಈಡೇರಿಸ್ಕೊಟ್ಟಿದ್ರು. ಸೊ ಹಾಗಾಗಿ ಯಾವುದೇ ರೀತಿಯ CM ಅವರು ನಿಶಕ್ತರಾಗಿಲ್ಲ. ಈಗ ಪ್ರತಿಯೊಂದು ಪಕ್ಷದಲ್ಲೂ ಕೂಡ ಲೀಡರ್ಗಳು ಹೈಕಮಾಂಡ್ನ ಮೀಟ್ ಮಾಡ್ತಾರೆ. ಮೀಟ್ ಮಾಡಿ ಅವ್ರದ್ದೇನು ಸ್ವಂತ ಹಿತಾಸಕ್ತಿ ಇರುತ್ತೆ ಅದು ವಿಷಯಗಳನ್ನ ಮಾತಾಡೇ ಮಾಡ್ತಾರೆ. ಅದೇ ನಮ್ಮ ಸರ್ಕಾರದಲ್ಲೂ ಹೊಸದಾಗಿ ನಡೀತಿಲ್ಲ. ಕಾರಣ BJP ಸರ್ಕಾರದಲ್ಲೂ ಇಲ್ವಾ, ಹಿಂದಿನ ಎಲ್ಲ ಸರ್ಕಾರಗಳಲ್ಲೂ ಹಾಗೆ ಆಗುತ್ತೆ. ಸೊ ನಮ್ಮ ಸರ್ಕಾರ ಅದರಿಂದ ಹೊರತಾಗಿಲ್ಲ. ಸೊ ಅದೆಲ್ಲ ಮಾಮೂಲಿ ವಿಷಯ, ಒಂದು ರಾಜಕೀಯ ಪಕ್ಷ ಒಂದು ಸರ್ಕಾರ ಅಂತ ಇದ್ದಾಗ. ಸೊ ಅದಕ್ಕೇನು ಹೆಚ್ಚಿನ ಮಹತ್ವ ಕೊಡೋ